ಸೊಸೆ ಆದವಳು ಮಗನ ಎತ್ತಿಬಿಟ್ಟು ಗಂಡನ ಮನೆ ಮರ್ತ್ಬಿಟ್ರೆ ಅತ್ತೆ ಅದ್ ನಾನು ತಾನೆ ಅದನ್ನ ಗೆಪ್ತಿ ಮಾಡಬೇಕು. ಏನವ ಬಸ್ಸು, ನಿಮ್ಮ ಅವನಿಗಂತೂ ನಾನು ಮ್ಯಾಕ್ ಕೋಪ. ನಿನಗಾದ್ರೂ ಮನೆಗೆ ಬರಬೇಕು ಅಂತ ಅನ್ನಿಸ್ನಿಲ್ವೇ? ಅತ್ತೆ, ಚಂದ್ರು ಮುಂಬೈ ಹೋಗಿದ್ದಾರಲ್ಲ, ಅವ್ರು ಬಂದ್ಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನವ ಹಿಂಗಂದೀಯ? ನೀನು ಮನೆಗೆ ನೀನು ಬರೋಕ್ಕೆ ಅಪ್ಪನೆ ಬೇಕೇ? ಅವನ ಪಾಡಿಗೆ ಯಾವಾಗಲೂ ಬರ್ತಾನೆ ಬಿಡು. ಮಗನ ಕರ್ಕೊಂಡು ಮನೆಗೆ ಬಂದ್ಬಿಡವ. ಬಂಗಾರು, ಇನ್ನೂ ನನ್ನ ಮ್ಯಾಕ್ ಕೋಪ ನನವ? ಕಂಟಿ ಮದುವೆ ಆದ್ಮೇಕೆ ನಾ ಸಾನೇ ಬದಲಾಗ್ಬಿಟ್ಟಿವ್ನಿ. ಈಗ ಆ ರಾಜಿ ಸವಾಸನೆಲ್ಲ ಬಿಟ್ಬಿಟ್ಟಿವ್ನಿ. ಒಟ್ಟು ಗುಣ ಸುಟ್ರು ಹೋಗಕ್ಕಿಲ್ಲ ಅಂತ ಗಾದೆನೇ ಐತೆ. ಅದನ್ನು ನಾನು ಸಾಯಕ್ಕೆ ಮುಂಚೆನೆ ಸುಟ್ಟಾಕ್ಬಿಟ್ಟಿವ್ನಿ ಬಂಗಾರು. ಸಾಕ್ಷಿ ಸಿಕ್ಕಿದ್ದಿದ್ರೆ ನೀನು ಆ ರಾಜಿ ಈಟತ್ಗಾಗ್ಲೇ ರಾಧನ್ ಮಗ್ಲಿಗಿರ್ತಿದ್ರಿ. ನಂಗೆ ಗೊತ್ತು, ಸಗಣಿ ಪಕ್ಕದಾಗ ಕೂತ್ಕೊಂಡ್ರೆ ಗಂಧಕ್ಕೂ ಸಗಣಿ ವಾಸನೆ ಬರ್ತದೆ ಅಂತ. ಆದರೆ ನಾನೀಗ ಅಂಟಿದ ಕೊಳೆ ಎಲ್ಲ ತೊಳ್ಕೊಂಡು ಶುದ್ಧ ಆಗ್ಯೂನಿ ಬಂಗಾರ. ಬಂಗಾರನ ತಾವ ಒಂದು ಕಿತ ನಂಬಿಕೆ ಕಳ್ಕೊಂಡ್ರೆ ಅದನ್ನ ಮತ್ತೆ ಸಂಪಾದನೆ ಮಾಡೋದು ಸಾನೇ ಕಷ್ಟ ಐತೆ. ಅಣ್ಣ, ವಯಸ್ಸಾದ್ಮೇಕೆ ಅಂತ ದ್ವೇಷ ನೀನೇ ಹೇಳು. ನಾನು ಸಾನೆ ಬುದ್ಧಿ ಕಲ್ತೀವ್ನಿ. ನನಗೀಗ ಜನ ಬೇಕು. ಆದ್ರೆ ನಮ್ಗೆ ಯಾರು ಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡ್ಕತೀವಿ. ಇನ್ನೂ ಮಾತಾಡಿದ್ರೆ ಗೋತ್ರ ಕೇಳೋದಂತೂ ಗ್ಯಾರಂಟಿ. ಇನ್ನೊಂದು ಕಿತ ಬಂದು ಚೆನ್ನಾಗಿ ಬೆಣ್ಣೆ ಹಚ್ಚಿದ್ರೆ ಆಯ್ತು. ಸರಿ ಕಣವ ವಸು, ನಿನ್ಗೆ ಯಾವಾಗ ಬರಬೇಕು ಅನ್ಸುತ್ತೋ ಆವಾಗ ಮನೆಗೆ ಬಾ. ಸ್ನೇಹ, ಯಾವುದೂ ಮನ್ಸಾಗಿ ಇಟ್ಕೋಬೇಡ ಕಣವ. ನಿನ್ನ ಗಂಡನ ಜೊತೆ 100 ಕಾಲ ಸುಖವಾಗಿ ಬಾಳು. ಹಾಂ, ನಾನಿನ್ನು ಬರ್ತೀನಿ ಬಂಗಾರ. ಬಸ್ಸು, ನಿಮ್ಮ ಅಣ್ಣ ಏನು ಫೋನ್ ಮಾಡಿ ಊಟಕ್ಕೆ ಬರಕ್ಕೆ ಹೇಳು. ಅತ್ತೆ, ಏನೂ ಬೇಡ, ನಾನೇ ಅಡುಗೆ ಮಾಡಿಕೊಂಡು ಗದ್ದೆಗೆ ತಗೊಂಡೋಗ್ತೀನಿ. ಸ್ಯಾನೆ ಬಿಸಿಲು ಕಣವ. ಬಿಸಿಲು, ಗಾಳಿ, ಮಳೆ ಏನೇ ಬಂದರೂ ಪರವಾಗಿಲ್ಲ. ಅವ್ರಿಗೋಸ್ಕರ ನಾನೇ ನನ್ನ ಕೈಯಾರೆ ಅಡುಗೆ ಮಾಡ್ಕೊಂಡು ತಗೊಂಡೋಗ್ತೀನಿ. ಏಳು ದಿನ ಕೆಲಸ ಮಾಡಿದ್ರೆ ಸುಮ್ಕೆ ತಿರ್ಗಾಡಿದ್ದೆ ಆಯಿತು. ಇನ್ಮ್ಯಾಕಾದ್ರೆ ಕೆಲಸದ ಮ್ಯಾಗ ನಿಗಾ ಇಟ್ಟು ನಮ್ಮ ಹೃದಯಕ್ಕೆ ಖುಷಿ ಆಗಂಗೆ ಬಾಳ್ಬೇಕಲ್ಲ. ಪಕ್ಕದ ಕೆಂಪ ಯಾಕೆ ಫೋನ್ ಮಾಡ್ತಾನೆ? ಹೇಳ ಕೆಂಪ, ಏನ ಹನುಮನ್ನ ಬ್ಯಾರೆ ಊರು ಹುಡುಗರು ಹೊಡಿತವ್ರ? ಅಣ್ಣ ಇಲ್ಲೇ ಅವ್ರೆ, ಇಸೆ ತಿಳಿಸ್ತೀನಿ ಬಿಡು. ಅಣ್ಣ ಗೊತ್ತಾಯ್ತು ಬಿಡ್ಲಾ, ಇತ್ತೀಚೆಗೆ ಚಕ್ರಿ ಹುಡುಗರದು ಸಾನೆ ಆಗ್ಬಿಟ್ಟೈತೆ. ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ನಾನೇ ಹೋಗ್ಬೇಕು. ಅಣ್ಣ ನಾವು ಬರೋದಾ? ಬೇಡಕ್ಕಲ್ಲ, ನೀವಿಬ್ರು ಇಲ್ಲೇ ಇದ್ದು ಕೆಲಸ ನೋಡಿ, ನಾನು ಒಬ್ಬನೇ ಹೋಗ್ಬರ್ತೀನಿ. ಮುಂಚೆ ಅಣ್ಣನೇ ಹೋಗೋರಂದ್ರೆ ಅಲ್ಲಿ ಸಾನೆ ದೊಡ್ಡ ಗಲಾಟೆನೇ ಆಗಿರುತ್ತೆ ಅಲ್ವಾ? ಗಲಾಟೆ ಮಾತ್ರ ಅಲ್ಲಕ್ಕಲ್ಲ, ದೊಡ್ಡ ಒಡೆದಾಟನೇ ಆಯ್ತದೆ. ನಮ್ ಕಂಟಿ ಅಣ್ಣ ಗೊತ್ತಲ್ಲ, ಬಾಯಿ ಕಮ್ಮಿ ಕೈ ಜಾಸ್ತಿ. ಅದೂ ನಿಜಾನೇ ಕಳ. ಅತ್ತಿಗೆ ಇದೇನಿದು, ತೋಟಕ್ಕೆ ನೀವೇ ಊಟ ತಕ ಬಂದಿದ್ದೀರಾ? ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ತಂದೆ. ಎಲ್ಲಿ ಅವರು? ಕಾಣ್ತಾನೆ ಇಲ್ಲ. ಅದಕ್ಕೆ ನೀವಿಲ್ಲಿ ಊಟ ತಂದಿದ್ದೀರಾ, ಅಣ್ಣ ಅಲ್ಲಿ ಬಿಸಿ ಕಜ್ಜಾಯ ಕೊಡಕ್ಕೆ ಹೋಗವ್ರೆ. ಸುಮ್ಕಿರ್ಲ. ಏನು ಬಿಸಿ ಕಜ್ಜಾಯನ? ಹಾಗಂದ್ರೆ ಏನಿಲ್ಲ ಅತ್ತಿಗೆ, ಇವನೇನೋ ಮಾತಿಗೇನೋ ಹೇಳ್ತಾನೆ. ನೀವು ಆಗಿ ಊಟ ನಾವು ಕೊಡ್ತೀವಿ. ಇಲ್ಲ, ನನ್ನ ಕೈಯಾರೆ ಅವ್ರಿಗೆ ಊಟ ಬಡಿಸಿ ಆಮೇಲೆ ಹೋಗ್ತೀನಿ. ಅದಕ್ಕೆ ಅಣ್ಣ ಹೋಗಿರೋದು ಗಲಾಟೆಗೆ, ಎಷ್ಟೊತ್ತಿಗೆ ಬರ್ತಾರೆ ಯಾರಿಗೆ ಗೊತ್ತು? ಸುಮ್ಕಿರ್ಲ, ಅಣ್ಣ ಗೊತ್ತಾದ್ರೆ ಮಕ್ಕೂಗಿತ್ತಾರೆ. ಮುಂಗ್ಸಿ ಅಣ್ಣ, ಅವ್ರು ಎಲ್ಲಿ ಹೋಗಿದ್ದಾರೆ ನಿಜ ಹೇಳಿ. ಅಯ್ಯೋ ಅತ್ತಿಗೆ, ಯಾವ ಗಲಾಟೆನಿಲ್ಲ ಏನಿಲ್ಲ. ಅವರು ಪಕ್ಕದವ್ರಿಗೆ ಗೊಬ್ಬರ ತರಕ್ ಹೋಗವ್ರೆ. ನೀವಿಬ್ರು ಒಂದೊಂದ್ ತರ ಹೇಳ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ. ನಾನು ಇವಾಗಲೇ ಕಾಲ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ವಿಚಾರಿಸ್ತೀನಿ.
ಅರೆ ಇವ್ರು ಫೋನೇ ಪಿಕ್ ಮಾಡ್ತಿಲ್ಲ. ಹಾ ಬ್ಯುಸಿ ಇರಬೇಕು, ಅದಕ್ಕೆ ತೆಗಿತಿಲ್ಲ ಅದಕ್ಕೆ. ಅದಕ್ಕೆ ರುಬ್ಬ ಕೆಲಸ ಅಲ್ವಾ ಅದಕ್ಕೆ. ಏನು? ಅದು ಗೊಬ್ಬರ ತರಬೇಕಾದ್ರೆ ಪರಿಶೀಲನೆ ಮಾಡ್ಬೇಕಲ್ಲ, ಅದಕ್ಕೆ ಹೋಗವ್ರೆ ಅಂತ ಹೇಳ್ತಾನೆ. ಕುಡಿ ಸುಮ್ಕೆ ನಿಂತ್ಕೊಳ್ಳೋ. ನಾನು ಅವ್ರು ಬರೋವರೆಗೂ ಇಲ್ಲೇ ಕಾಯ್ತೀನಿ. ಅವ್ರು ಯಾವ ಕೆಲ್ಸಕ್ಕೆ ಹೋಗಿದ್ರು ಸರಿ, ಅವ್ರು ಬಂದ್ಮೇಲೆ ಅವರಿಂದನೇ ತಿಳ್ಕೊತೀನಿ. ಡಾಕ್ಟರ್, ತುಂಬಾ ಪೆಟ್ಟಾಗಿದ್ಯಾ? ಅಷ್ಟೇನು ದೊಡ್ಡದಾಗಿ ಆಗಿಲ್ಲ ಅಮ್ಮ. ಅದೇ ಗಾಯ ಕಣ್ಣಿಗೋ ಇಲ್ಲ ತಲೆ ಹಿಂಭಾಗಕ್ಕೋ ಬಿದ್ದಿದ್ರೆ ಜೀವಕ್ಕೆ ತೊಂದರೆ ಆಗಿರೋದಮ್ಮ. ನಾನು ಈ ಮಾತ್ರೆ ಕೊಡ್ತೀನಿ, 3 ದಿನ ಕೊಡಿ, ನೋವು ಕಮ್ಮಿ ಆಗುತ್ತೆ. ಆಮೇಲೆ ಬ್ಯಾಂಡೇಜ್ ಅವಶ್ಯಕತೆ ಏನು ಇರಲ್ಲ. ಯೋನೋ ದೇವ್ರ ಆಶೀರ್ವಾದ, ಕೀಟಕ್ಕೆ ಪಾರಾಗೋಣೆ. ಇದೆಲ್ಲ ಹೆಂಗ್ ಮಾಡ್ಕೊಂಡಿದ್ದಾರೆ? ಅಪ್ಪಯ್ಯ ಅದು ಗಾಡಿನಾಗ ಬಿದ್ಬಿಟ್ಟೆ. ಸುಳ್ಳು ಹೇಳ್ಬೇಡಿ. ನಿಮ್ ಹುಡುಗರು ನೀವ್ ಯಾವ್ದೋ ಗಲಾಟೆಗೆ ಹೋಗಿದ್ದೀರಾ ಅಂತ ಹೇಳಿದ್ರು. ಅಲ್ಲಾಗಿರೋ ಗಾಯ ತಾನೇ ಇದು.